ಧೂಳೆಬ್ಬಿಸುವ, ಜಲಭರಿತ ಮೇಘಗಳನ್ನು ಹೊರುವ, ಹಗುರವಾಗಿ ಚಲಿಸುವ ಮತ್ತು ಒಂದು ಮಹಾಕಾರ್ಯದ ಅರ್ಥಾತ್ ಮಳೆಯ ವಿತರಣೆ ಮಾಡುವ ಮಾರುತಗಳಾನೆ. ವಾಸ್ತವದಲ್ಲಿ ಯಾವುದರ ಕುರಿತು ನಿಮ್ಮನ್ನು ಎಚ್ಚರಿಸಲಾಗುತ್ತಿದೆಯೋ ಅದು ಸತ್ಯವಾಗಿದೆ. ಕರ್ಮಗಳ ಪ್ರತಿಫಲವು ಖಂಡಿತವಾಗಿಯೂ ಮುಂದೆ ಬರಲಿಕ್ಕಿದೆ. ವಿಭಿನ್ನ ರೂಪಗಳ ಆಕಾಶದಾಣೆ, ಪರಲೋಕದ ಕುರಿತು ನಿಮ್ಮ ಹೇಳಿಕೆಗಳು ಪರಸ್ಪರ ವಿಭಿನ್ನವಾಗಿವೆ. ಸತ್ಯದಿಂದ ವಿಮುಖನಾದವನು ಮಾತ್ರ ಅದರಿಂದ ತಿರುಗಿಸಲ್ಪಡುತ್ತಾನೆ. ಅನುಮಾನದ ಆಧಾರದಲ್ಲಿ ತೀರ್ಮಾನ ಮಾಡುವವರು ನಾಶವಾದರು. ಅವರು ಅಜ್ಞಾನದಲ್ಲಿ ಮುಳುಗಿದ್ದಾರೆ ಮತ್ತು ನಿರ್ಲಕ್ಷ್ಯದಲ್ಲಿ ಮೈಮೆರೆತಿದ್ದಾರೆ. ಪ್ರತಿಫಲದ ಆ ದಿನ ಯಾವಾಗ ಬರಲಿದೆ ಎಂದು ಅವರು ಕೇಳುತ್ತಾರೆ. ಅದು ಇವರು ಅಗ್ನಿಯಲ್ಲಿ ಸುಡಲ್ಪಡುವಂದು ಬರಲಿದೆ. ಈಗ ನೀವು ನಿಮ್ಮ ಕ್ಷೋಭೆಯ ರುಚಿಯನ್ನು ಸವಿಯಿರಿ. ನೀವು ಯಾವುದಕ್ಕಾಗಿ ತವಕ ಪಡುತ್ತಿದ್ದೀರೋ ಅದೇ ಇದು ಎಂದು ಇವರೊಡನೆ ಹೇಳಲಾಗುವುದು. ಆದರೆ ಧರ್ಮನಿಷ್ಠರು ಮಾತ್ರ ಅಂದು ಉದ್ಯಾನಗಳಲ್ಲೂ ಚಿಲುಮೆಗಳಲ್ಲೂ ಇರುವರು. ಅವರ ಪ್ರಭು ಅವರಿಗೆ ದಯಪಾಲಿಸಿದ್ದೆಲ್ಲವನ್ನು ಸಂತೋಷದಿಂದ ಸ್ವೀಕರಿಸುತ್ತಿರುವರು. ಅವರು ಆ ದಿನ ಬರುವುದಕ್ಕೆ ಮುಂಚೆ ಸದಾಚಾರಿಗಳಾಗಿದ್ದರು. ರಾತ್ರಿ ಸ್ವಲ್ಪವೇ ನಿದ್ರಿಸುತ್ತಿದ್ದರು ಮತ್ತು ಅವರು ರಾತ್ರಿಯ ಕೊನೆಯ ಜಾವಗಳಲ್ಲಿ ಕ್ಷಮಾಯಾಚನೆ ಮಾಡುತ್ತಿದ್ದರು. ಅವರ ಸೊತ್ತುಗಳಲ್ಲಿ ಬೇಡುವವರಿಗೂ ವಂಚಿತರಿಗೂ ಹಕ್ಕಿತ್ತು. ದೃಢ ವಿಶ್ವಾಸವಿರಿಸುವವರಿಗೆ ಭೂಮಿಯಲ್ಲಿ ಅಸಂಖ್ಯಾತ ನಿದರ್ಶನಗಳಿವೆ. ಮತ್ತು ಸ್ವತಃ ನಿಮ್ಮ ಅಸ್ತಿತ್ವದಲ್ಲೂ ಇವೆ, ನಿಮಗೇನು ಕಾಣುವುದಿಲ್ಲವೇ? ಆಕಾಶದಲ್ಲೇ ನಿಮ್ಮ ಜೀವನಾಧಾರವು, ನಿಮಗೆ ವಾಗ್ದಾನ ಮಾಡಲಾಗುತ್ತಿರುವ ವಸ್ತುವೂ ಇದೆ. ಆದುದರಿಂದ ಆಕಾಶ ಮತ್ತು ಭೂಮಿಯ ಪ್ರಭುವಿನಾಣೆ, ಇದು ಸತ್ಯವಾಗಿದೆ. ನೀವು ಮಾತನಾಡುತ್ತಿರುವಷ್ಟೇ ಖಚಿತವಾಗಿದೆ. ಸಂದೇಶವಾಹಕರೇ, ಇಬ್ರಾಹಿಮರ ಸನ್ಮಾನ್ಯ ಅತಿಥಿಗಳ ವೃತ್ತಾಂತವು ನಿಮಗೆ ತಲುಪಿದೆಯೇ? ಅವರು ಇಬ್ರಾಹಿಮರ ಬಳಿಗೆ ಬಂದು ತಮಗೆ ಸಲಾಂ ಎಂದರು. ಅವರು ನಿಮಗೂ ಸಲಾಂ, ಅಪರಿಚಿತ ಜನರು ಎಂದರು. ತರುವಾಯ ಅವರು ಮೆಲ್ಲನೆ ತಮ್ಮ ಮನೆಯವರ ಬಳಿಗೆ ಹೋದರು ಮತ್ತು ಒಂದು ಹುರಿದ ಕೊಬ್ಬಿದ ಕರುವನ್ನು ತಂದರು. ಅತಿಥಿಗಳ ಮುಂದಿಟ್ಟು, ನೀವು ತಿನ್ನುವುದಿಲ್ಲವೇ ಎಂದು ಕೇಳಿದರು. ತರುವಾಯ ಅವರ ಬಗೆಗೆ ಅಂಜಿದರು. ಅವರು ಹೆದರಬೇಡಿ ಎಂದರು ಮತ್ತು ಅವರಿಗೆ ಓರ್ವ ಸುಜ್ಞಾನಿ ಪುತ್ರನು ಜನಿಸುವನೆಂಬ ಸುವಾರ್ತೆ ನೀಡಿದರು. ಇದನ್ನು ಕೇಳಿ ಅವರ ಪತ್ನಿಯು ಚೀರುತ್ತಾ ಮುಂದೆ ಬಂದಳು ಮತ್ತು ತನ್ನ ಮುಖಕ್ಕೆ ಬಡಿದುಕೊಳ್ಳುತ್ತಾ ವೃದ್ಧೆ, ಬಂಜೆ ಎನ್ನತೊಡಗಿದಳು. قالوا كذلك قال ربك إنه هو الحكيم العليم. ಆಗ ಅವರು,
ನಿನ್ನ ಪ್ರಭು ಹೀಗೆಯೇ ಹೇಳಿರುತ್ತಾನೆ, ಅವನು ಮಹಾಯುಕ್ತಿಪೂರ್ಣನೂ ಸರ್ವಜ್ಞನೂ ಆಗಿರುತ್ತಾನೆ ಎಂದರು. قال فما خطبكم أيها المرسلون ಇಬ್ರಾಹಿಮರು ಕೇಳಿದರು, ದೇವದೂತರೇ, ನಿಮ್ಮ ಮುಂದಿನ ಕಾರ್ಯಾಚರಣೆ ಏನು? قالوا إنا أرسلنا إلى قوم مجرمين ಅವರು ಹೇಳಿದರು, ನಾವು ಒಂದು ಅಪರಾಧಿ ಜನಾಂಗದೆಡೆಗೆ ಕಳುಹಿಸಲ್ಪಟ್ಟಿದ್ದೇವೆ. لنرسل عليهم حجارة من طين ಅವರ ಮೇಲೆ ಸುಟ್ಟ ಮಣ್ಣಿನ ಕಲ್ಲುಗಳ ಮಳೆಗರೆಯಲಿಕ್ಕಾಗಿ. مسومة عند ربك للمسرفين ನಿಮ್ಮ ಪ್ರಭುವಿನ ಬಳಿ ಮೇರೆ ಮೀರುವವರಿಗಾಗಿ ಅವುಗಳನ್ನು ಗುರುತು ಹಾಕಿ ಇಡಲಾಗಿದೆ. فأخرجنا من كان فيها من المؤمنين ತರುವಾಯ ನಾವು ಆ ನಾಡಿನಲ್ಲಿದ್ದ ಸತ್ಯ ವಿಶ್ವಾಸಿಗಳನ್ನೆಲ್ಲ ಅಲ್ಲಿಂದ ಹೊರತೆಗೆದೆವು. فما وجدنا فيها غير بيت من المسلمين ಮತ್ತು ಅಲ್ಲಿ ನಾವು ಒಂದು ಮನೆಯ ಹೊರತು ಮುಸ್ಲಿಮರ ಬೇರಾವ ಮನೆಯನ್ನೂ ಕಾಣಲಿಲ್ಲ. وتركنا فيها آية للذين يخافون العذاب الأليم ಅನಂತರ ನಾವು ವೇದನಾಯುಕ್ತ ಯಾತನೆಗೆ ಭಯಪಡುವ ಜನರಿಗಾಗಿ ಒಂದು ನಿದರ್ಶನವನ್ನು ಅಲ್ಲಿ ಬಿಟ್ಟೆವು. وفي موسى إذ أرسلناه إلى فرعون بسلطان مبين ಮೂಸಾರ ವೃತ್ತಾಂತದಲ್ಲಿ ನಿಮಗೆ ನಿದರ್ಶನವಿದೆ. ನಾವು ಅವರನ್ನು ಸುಸ್ಪಷ್ಟ ಆಧಾರ ಪ್ರಮಾಣದೊಂದಿಗೆ ಫಿರ್ಔನನ ಬಳಿಗೆ ಕಳುಹಿಸಿದಾಗ فتولى بركنه وقال ساحر أو مجنون ಅವನು ತನ್ನ ಅಧಿಕಾರ ಬಲದ ಬಗ್ಗೆ ಅಹಂಕಾರಪಟ್ಟು ಇವನು ಜಾದುಗಾರನೋ ಹುಚ್ಚನೋ ಆಗಿದ್ದಾನೆ ಎಂದನು. فأخذناه وجنوده فنبذناهم في اليم وهو مليم ಕೊನೆಗೆ ನಾವು ಅವನನ್ನು ಅವನ ಸೇನೆಗಳನ್ನು ಹಿಡಿದೆವು ಮತ್ತು ಸಮುದ್ರಕ್ಕೆ ಎಸೆದು ಬಿಟ್ಟೆವು ಮತ್ತು ಅವನು ನಿಂದ್ಯನಾಗಿ ಬಿಟ್ಟನು. وفي عاد إذ أرسلنا عليهم الريح العقيم ಆದ ಜನಾಂಗದಲ್ಲಿ ನಿಮಗೆ ನಿದರ್ಶನವಿದೆ. ನಾವು ಅವರ ಮೇಲೆ ಒಂದು ಅಶುಭ ಗಾಳಿಯನ್ನು ಕಳುಹಿಸಿದಾಗ ما تذر من شيء أتت عليه إلا جعلته كالرميم ಅದು ತಾನು ಹಾದು ಹೋದ ಪ್ರತಿಯೊಂದು ವಸ್ತುವನ್ನು ಶಿಥಿಲಗೊಳಿಸಿಬಿಟ್ಟಿತು. وفي ثمود إذ قيل لهم تمتعوا حتى حين ಸಮೂದ ಜನಾಂಗದಲ್ಲಿ ನಿಮಗೆ ನಿದರ್ಶನವಿದೆ. ಒಂದು ನಿಶ್ಚಿತ ಕಾಲದವರೆಗೆ ಸುಖಭೋಗಗಳಲ್ಲಿ ಇದ್ದುಕೊಳ್ಳಿರೆಂದು ಅವರೊಡನೆ ಹೇಳಲಾಗಿತ್ತು. فعتوا عن أمر ربهم فأخذتهم الصاعقة وهم ينظرون ಆದರೆ ಈ ಎಚ್ಚರಿಕೆ ಸಿಕ್ಕಿದ ಬಳಿಕವೂ ಅವರು ತಮ್ಮ ಪ್ರಭುವಿನ ಆಜ್ಞೋಲ್ಲಂಘನೆ ಮಾಡಿದರು. ಕೊನೆಗೆ ಅವರು ನೋಡುತ್ತಿದ್ದಂತೆಯೇ ಹಠಾತ್ತನೆ ಸಿಡಿದು ಬೀಳುವ ಒಂದು ಯಾತನೆ ಅವರ ಮೇಲೆರಗಿತು. فما استطاعوا من قيام وما كانوا منتصرين ಅನಂತರ ಅವರಲ್ಲಿ ಎದ್ದು ನಿಲ್ಲುವ ಶಕ್ತಿಯಾಗಲಿ ತಮ್ಮನ್ನು ರಕ್ಷಿಸಿಕೊಳ್ಳುವ ಸಾಮರ್ಥ್ಯವಾಗಲಿ ಉಳಿಯಲಿಲ್ಲ. وقوم نوح من قبل إنهم كانوا قوما فاسقين ಇವರೆಲ್ಲರಿಗಿಂತ ಮುಂಚೆ ನಾವು ನೂಹರ ಜನಾಂಗವನ್ನು ನಾಶಗೊಳಿಸಿದೆವು, ಏಕೆಂದರೆ ಅವರು ಕರ್ಮಭ್ರಷ್ಟ ಜನರಾಗಿದ್ದರು. والسماء بنيناها بأيد وإنا لموسعون ನಾವು ಆಕಾಶವನ್ನು ನಮ್ಮ ಶಕ್ತಿಯಿಂದ ನಿರ್ಮಿಸಿರುತ್ತೇವೆ ಮತ್ತು ನಮಗೆ ಅದರ ಸಾಮರ್ಥ್ಯವಿದೆ. والأرض فرشناها فنعم الماهدون ಭೂಮಿಯನ್ನು ನಾವು ಹಾಸಿರುತ್ತೇವೆ, ನಾವು ಅತ್ಯುತ್ತಮವಾಗಿ ಸಮತಟ್ಟುಗೊಳಿಸುವವರಾಗಿದ್ದೇವೆ. ومن كل شيء خلقنا زوجين لعلكم تذكرون ನಾವು ಪ್ರತಿಯೊಂದು ವಸ್ತುವಿನ ಜೋಡಿಗಳನ್ನು ಮಾಡಿರುತ್ತೇವೆ, ನೀವು ಇದರಿಂದ ಪಾಠ ಕಲಿಯಬಹುದೆಂದು. ففروا إلى الله إني لكم منه نذير مبين ಆದುದರಿಂದ ನೀವು ಅಲ್ಲಾಹನ ಕಡೆಗೆ ಧಾವಿಸಿರಿ, ನಾನು ನಿಮಗೆ ಅವನ ಕಡೆಯಿಂದ ಸುವ್ಯಕ್ತ ಎಚ್ಚರಿಕೆ ನೀಡುವವನಾಗಿದ್ದೇನೆ. ولا تجعلوا مع الله إلها آخر إني لكم منه نذير مبين ಅಲ್ಲಾಹನೊಂದಿಗೆ ಇತರರನ್ನು ಆರಾಧ್ಯರಾಗಿ ಮಾಡಿಕೊಳ್ಳಬೇಡಿರಿ,
ನಾನು ನಿಮಗೆ ಅವನ ಕಡೆಯಿಂದ ಸುವ್ಯಕ್ತ ಎಚ್ಚರಿಕೆ ನೀಡುವವನಾಗಿದ್ದೇನೆ. كذلك ما أتى الذين من قبلهم من رسول إلا قالوا ساحر أو مجنون. ಹೀಗೆಯೇ ಆಗುತ್ತಾ ಬಂದಿದೆ. ಇವರಿಗಿಂತ ಮುಂಚಿನ ಜನಾಂಗಗಳ ಬಳಿಗೂ ಸಂದೇಶವಾಹಕರು ಬಂದಾಗ ಅವರನ್ನು ಇವರು ಜಾದುಗಾರ ಅಥವಾ ಹುಚ್ಚ ಎಂದು ಹೇಳದೆ ಬಿಡಲಿಲ್ಲ. ಇವರೆಲ್ಲರೂ ಈ ವಿಷಯದಲ್ಲಿ ಪರಸ್ಪರ ಒಪ್ಪಂದ ಮಾಡಿಕೊಂಡಿರುವರೇ? ಇಲ್ಲ, ವಾಸ್ತವದಲ್ಲಿ ಇವರೆಲ್ಲರೂ ವಿದ್ರೋಹಿಗಳಾಗಿದ್ದಾರೆ. ಆದುದರಿಂದ ಸಂದೇಶವಾಹಕರೇ, ಇವರ ಕಡೆಯಿಂದ ಮುಖ ತಿರುಗಿಸಿಕೊಳ್ಳಿರಿ. ನಿಮ್ಮ ಮೇಲೇನೂ ಅಪವಾದವಿಲ್ಲ, ಆದರೆ ಉಪದೇಶ ಮಾಡುತ್ತಲಿರಿ. ಏಕೆಂದರೆ ಉಪದೇಶವು ಸತ್ಯವಿಶ್ವಾಸ ಸ್ವೀಕರಿಸುವವರ ಪಾಲಿಗೆ ಉಪಯುಕ್ತವಾಗಿರುತ್ತದೆ. ನಾನು ಯಕ್ಷಗಳನ್ನು ಮನುಷ್ಯರನ್ನು ಸೃಷ್ಟಿಸಿರುವುದು ನನ್ನ ದಾಸ್ಯ ಮತ್ತು ಆರಾಧನೆಗಾಗಿಯೇ ಹೊರತು ಬೇರಾವುದೇ ಕಾರ್ಯಕ್ಕಾಗಿ ಅಲ್ಲ. ನಾನು ಅವರಿಂದ ಜೀವನಾಧಾರವನ್ನೇನೂ ಬಯಸುವುದಿಲ್ಲ ಮತ್ತು ಅವರು ನನಗೆ ಉಣಿಸಬೇಕೆಂದು ಅಪೇಕ್ಷಿಸುವುದಿಲ್ಲ. ಅಲ್ಲಾಹನು ಸ್ವಯಂ ಮಹಾ ಅನ್ನದಾತನು, ಮಹಾಶಕ್ತಿಶಾಲಿ ಮತ್ತು ಪ್ರಚಂಡನಾಗಿದ್ದಾನೆ. ಆದುದರಿಂದ ಯಾರು ಅಕ್ರಮವೆಸಗಿದರೋ ಅವರ ಪಾಲಿಗೆ, ಅವರಂತಿದ್ದವರ ಪಾಲಿಗೆ ಸಿಕ್ಕಿದಂತಹ ಯಾತನೆಯೇ ಸಿದ್ಧವಿದೆ. ಅದಕ್ಕಾಗಿ ಇವರು ನನ್ನೊಡನೆ ತವಕ ಪಡುವುದು ಬೇಡ. ಕೊನೆಯಲ್ಲಿ ಯಾವ ದಿನದ ಬಗ್ಗೆ ಎಚ್ಚರಿಸಲಾಗುತ್ತಿದೆಯೋ ಆ ದಿನ ಸತ್ಯ ನಿಷೇಧಿಗಳಿಗೆ ವಿನಾಶವಿದೆ.